ಯಾತಕ್ಕೆ ಇಷ್ಟು ಹಠ ಮಾಡ್ತಿದ್ದಾರೆ ದೇವನಹಳ್ಳಿ ವಿಚಾರದಲ್ಲಿ ಅಂತಾಗ ಅವರೇ ಏನೋ ಬಂಡವಾಳ ಹೂಡಿರ್ಬೋದು ಅಥವಾ ಬೇನಾಮಿ ಆಸ್ತಿನೋ ಏನೋ ಮಾಡ್ತಿರ್ಬೋದು ಅಲ್ಲಿ. ಇದು ಹೆಚ್ಚು ಪರಿಹಾರಕ್ಕೋಸ್ಕರನೋ ಅಥವಾ ಇನ್ಯಾರೋ ರಿಯಲ್ ಎಸ್ಟೇಟ್ ಏನು ಮಾಫಿಯಾಗಳು ಹಿಂದೆ ನಿಂತ್ಕೊಂಡು ನಡೆಸ್ತಿರುವಂತ ಹೋರಾಟ ಖಂಡಿತ ಅಲ್ಲ. ಇದು ಭೂಮಿಯ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂತಹ ರೈತಾಪಿ ಜನರ ಹೋರಾಟ. ಇದರಲ್ಲಿ ಏನು ಆ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಎಲ್ಲವನ್ನು ಬೆಳೀತಾರೆ. ಅಲ್ಲಿ ಬಹಳ ಉತ್ತಮವಾದಂತಹ ತರಕಾರಿ ಬೆಳೀತಾರೆ, ಹೂವು ಬೆಳೀತಾರೆ, ಹಾಲು ಹೈನುಗಾರಿಕೆ ಹೆಚ್ಚಿದೆ, ದ್ರಾಕ್ಷಿ ಬೆಳೀತಾರೆ, ಮತ್ತೆ ಸಮೃದ್ಧವಾಗಿರುವಂತಹ ಊರುಗಳಿವೆಲ್ಲ. ಇಷ್ಟು ಜನರಲ್ಲಿ 40% ಜನ ಏನು ದೇವರಾಜ ಅರಸು ಅವರು ಕೊಟ್ಟಂತಹ ಭೂಮಿಯ ಏನು ಉಳುವನೆ ಭೂಮಿ ಒಡೆಯ ಅನ್ನೋ ಇದರಲ್ಲಿ ಕೊಟ್ಟಂತಹ 2 ಎಕರೆ ಭೂಮಿ ಇರುವಂತಹ ರೈತಾಪಿ ಜನರು. ಇವರೆಲ್ರಿಗೂ ಕೂಡ ನಮ್ ಬದುಕು ಏನಪ್ಪಾ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಯಾತಕ್ಕೆ ಕಾಡ್ತಿದೆ ಅಂತಂದ್ರೆ, ಈಗಾಗಲೇ ಇದು ಅಲ್ಲಿಯ ದೇವನಹಳ್ಳಿಯ ವಿಮಾನ ನಿಲ್ದಾಣಕ್ಕೆ ಒಂದ್ ರೌಂಡ್ ಏನು ಆಲ್ರೆಡಿ ಸ್ವಾಧೀನ ಆಗೋಗಿದೆ. ಇವರ ಸಂಬಂಧಿಕರುಗಳೇ ಭೂಮಿಯನ್ನ ಕಳ್ಕೊಂಡಿರುವಂತವ್ರು ಇದ್ದಾರೆ ಅದರಲ್ಲಿ. ಮತ್ತೆ 2ನೇ ರೌಂಡ್ 2020ನೇ ಇಸ್ವಿಯಲ್ಲಿ ಒಂದಷ್ಟು ಸ್ವಾಧೀನ ಆಗಿದೆ. ಅದರಲ್ಲಿ ಈವಾಗ ಹೋರಾಟ ಮಾಡ್ತಿರುವಂತ ರೈತರ ಒಂದಷ್ಟು ಭೂಮಿಯ ಕೂಡ ಸ್ವಾಧೀನದಲ್ಲಿ ಒಳಪಟ್ಟಿದೆ. ಈಗ ಇವ್ರಿಗೆ ಇಲ್ಲಿ ಹೋರಾಟ ಮಾಡ್ತಿರುವಂತ ರೈತರಿಗೆ ಯಾರ್ಯಾರು ಭೂಮಿ ಕಳ್ಕೊಂಡಿದ್ರು ಅವ್ರ ಸ್ಥಿತಿಗತಿ ಏನಾಗಿದೆ, ಇವತ್ತು ಅಷ್ಟು ಹಣ ಬಂದ್ರು ಆ ಹಣ ಎಲ್ಲಿ ಹೋಯ್ತು, ಏನು ಅವರು ಇವತ್ತು ಏರ್ಪೋರ್ಟ್ಗಳಲ್ಲಿ ವಾಚ್ಮೆನ್ ಆಗಿದ್ದಾರೆ, ಸ್ವೀಪರ್ಗಳಾಗಿದ್ದಾರೆ ಅನ್ನುವಂತಹ ಇನ್ನು ಪರಿಸ್ಥಿತಿಯ ಒಂದು ಗ್ರಹಿಕೆ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಈ ಹೋರಾಟವನ್ನ ಬಹಳ ಗಟ್ಟಿಯಾಗಿ ಅವರು ಕಟ್ಟಿ ನಿಲ್ಸಿರುವಂತದ್ದು. ಇದಕ್ಕೆ ಇನ್ನು ಬೆನ್ನೆಲುಬಾಗಿ ಅನೇಕ ಸಂಘಟನೆಗಳು ನಿಂತಿದ್ದಾವೆ. ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆ ಎಲ್ಲರೂ ಬಂದು ಹೋಗಿದ್ದಾರೆ. ರಾಷ್ಟ್ರ ಮಟ್ಟದ ನಾಯಕರುಗಳು, ರಾಕೇಶ್ ಟಿಕಾಯತ್ ಅವರು, ಯುದ್ಧವೀರ್ ಸಿಂಗ್ ಅವರು, ಇವರೆಲ್ಲರೂ ಬಂದು ಹೋಗಿದ್ದಾರೆ. ಕಲಾವಿದರಾದ ಪ್ರಕಾಶ್ ರಾಜ್ ಅವರು ಬಂದು ಹೋಗಿದ್ದಾರೆ. ಸಾಹಿತಿಗಳಾದ ಎಸ್ ಜಿ ಸಿದ್ದರಾಮಯ್ಯನವ್ರು ಬಂದು ಹೋಗಿದ್ದಾರೆ. ಹೀಗೆ ಅನೇಕ ಸಮಾಜದ ಬೇರೆ ಬೇರೆ ವಲಯದವರ ಬೆಂಬಲ ಇದೆ. ಅವತ್ತು ನಡೆದಂತಹ ಒಂದು ಹೋರಾಟಕ್ಕೆ ಕೇವಲ ಚಂದ್ರಪಟ್ಟಣದ ರೈತರಷ್ಟೇ ಇರಲಿಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು, ಕಾರ್ಮಿಕರು, ದಲಿತರು ಎಲ್ಲರೂ ಬಂದಿದ್ರು, ಸಂಘಟನೆ ಕಾರ್ಯಕರ್ತರುಗಳು. ಹಾಗಾಗಿ ಆವತ್ತು ಸರ್ಕಾರ ನಡೆದುಕೊಂಡಂತಹ ಒಂದು ದೌರ್ಜನ್ಯದ ಒಂದು ಅವತಾರವನ್ನ ನಾವು ಅವತ್ತು ನೋಡಿದ್ವಿ. ಹೋರಾಟಗಾರರನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಈ ಸರ್ಕಾರಕ್ಕೆ ಪರಿಜ್ಞಾನ ಇಲ್ಲ ಅನ್ನೋದು ನಮ್ಗೆ ಅವತ್ತು ನಮ್ಗೊಂದು ಭ್ರಮೆ ಇತ್ತಲ್ಲ ಈ ಸರ್ಕಾರದ ಮೇಲೆ, ಅದು ಭ್ರಮೆ ಕಳೀತಾವತ್ತು. ನಾವು ಈ ಭೂಮಿಯ ಹೋರಾಟ ಇಷ್ಟು ಕಷ್ಟಕರವಾದಂತ ಹೋರಾಟ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ನಮ್ಮವರೇ ಆದವರು ಒಬ್ರು ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ ದಿನ ಕಳೆದಂಗೆ ಇಲ್ಲ, ಇದು ಇನ್ನೊಂದು ತರ, ಇನ್ನೊಂದು ರಾಜಕೀಯ ಪಕ್ಷ ಅಷ್ಟೇನೆ, ಇದಕ್ಕೆ ಯಾವುದೇ ಆದಂತಹ ಏನು ಕನಿಕರ ಅಥವಾ ಕಾಳಜಿ ಅನ್ನೋದು ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. 4ನೇ ತಾರೀಕು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. 4ನೇ ತಾರೀಕು ಮುಖ್ಯಮಂತ್ರಿಗಳು ಮಾಡ್ಬೇಕಾಗಿರೋದು ಇಷ್ಟೇನೆ. ಅವ್ರು ವಿರೋಧ ಪಕ್ಷದಲ್ಲಿ ಇದ್ದಾಗ ಏನ್ ಮಾತಾಡಿದ್ರು, ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು, ಭೂಮಿಯನ್ನ ಕಸ್ಕೋಬಾರದು ಅನ್ನೋ ಮಾತಾಡಿದ್ರು, ಆ ಮಾತಿಗೆ ಅವ್ರು ಭದ್ರಾಗ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ಅವರು ಪತ್ರಿಕೆಗಳಲ್ಲಿ ನುಡಿದಂತೆ ನಡೆಯುವಂತ ಸರ್ಕಾರ ಅಂತ ಹಾಕೊಳ್ಬಹುದು. ಅದ್ ಮಾಡ್ಲಿಲ್ಲ ಅಂತಂದ್ರೆ ಈ ಹೋರಾಟ ಕೇವಲ 13 ಹಳ್ಳಿಗಳಿಗೆ ಸೀಮಿತವಾಗಿರೋದಿಲ್ಲ. ಇದು ಒಟ್ಟಾರೆ ಅಭಿವೃದ್ಧಿಯ ಮಾದರಿಯನ್ನ ಪ್ರಶ್ನೆ ಮಾಡ್ತಿರುವಂತ ಹೋರಾಟ. ಇದು ಕೃಷಿನೋ ಕೈಗಾರಿಕೆನೋ, ಕೃಷಿ ಉದ್ಯೋಗ ಸೃಷ್ಟಿ ಮಾಡುತ್ತೋ, ಕೈಗಾರಿಕೆ ಉದ್ಯೋಗ ಸೃಷ್ಟಿ ಮಾಡುತ್ತೋ, ಯಾವ್ದು ನಿಜವಾದಂತ ನಿರುದ್ಯೋಗ ಸೃಷ್ಟಿ ಮಾಡೋದು, ಯಾವ್ದು ನಿಜವಾದಂತ ಅಭಿವೃದ್ಧಿ ಮಾಡೋದು ಅಂತಹ ಒಂದು ಮುಖಾಮುಖಿ ಆಗುವಂತ ಹೋರಾಟ. ಇದು ವಿಸ್ತಾರ ಆಗ್ಲೇಬೇಕು ಮತ್ತು ಇಡೀ ದೇಶಕ್ಕೆ ಒಂದು ದಾರಿ ತೋರಿಸುವಂತ ಹೋರಾಟ ಆಗುತ್ತೆ. ಈ ನವ ಉದಾರೀಕರಣ ಅಂತ ಬಂತಲ್ಲ, ನವ ಉದಾರೀಕರಣ ಮತ್ತು ಜಾಗತೀಕರಣವನ್ನ ಪ್ರತಿಪಾದಿಸುವಂತವ್ರು ಅಭಿವೃದ್ಧಿ ಮಾದರಿ ಅಂದ್ರೆ ನಗರೀಕರಣ ಅಂತ ಹೇಳೋದು. ಎಲ್ಲವನ್ನು ಹಳ್ಳಿಗಳೇ ಇರಬಾರ್ದು, ನಗರ ಮಾಡ್ಬಿಡ್ಬೇಕು ಅನ್ನುವಂಥದ್ದು ಏನ್ ವಾದ ಇದೆಯಲ್ಲ, ಇದೇನು ಕೇವಲ ಕರ್ನಾಟಕ ಸರ್ಕಾರದ ವಾದ ಅಷ್ಟೇ ಅಲ್ಲ, ಇದು ಒಟ್ಟಾರೆ ಜಗತ್ತಿನ ಆ ಲೈನ್ ಆಫ್ ಥಿಂಕಿಂಗ್ ಅಲ್ಲಿ ಇರುವಂತವ್ರು ಹೇಳ್ತಾ ಇರೋವಂಥದ್ದು. ಇವರು ಏನು ಬೆಂಗಳೂರನ್ನ, ಇಡೀ ಕರ್ನಾಟಕವನ್ನೇ ಬೆಂಗಳೂರು ಮಾಡಕ್ ಹೊರಟಿದ್ದಾರೆ. ಇವಾಗ ರಾಮನಗರ ಹೋಯ್ತು, ಅದು ಬೆಂಗಳೂರು ದಕ್ಷಿಣ ಆಯ್ತು. ಈಗ ಹಿಂಗೆ ಬಿಟ್ರೆ ಇವರು ಬೀದರ್ ತನಕ ಬೆಂಗಳೂರು ಮಾಡ್ತಾರೆ, ಚಾಮರಾಜನಗರದ ತನಕ ಬೆಂಗಳೂರು ಮಾಡ್ತಾರೆ. ಈ ಜನರನ್ನ ಒಕ್ಕಲೆಬ್ಬಿಸಿ ಮಾಡುವಂತಹ ಒಂದು ಅಭಿವೃದ್ಧಿ
ಜನರನ್ನ ಒಳಗೊಳ್ಳದೇನೆ ಮಾಡುವಂತಹ ಅಭಿವೃದ್ಧಿ, ಒಂದು ದೊಡ್ಡ ಸಮೂಹವನ್ನ ಹಸುವಿನಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಇಟ್ಟು ಮಾಡುವಂತಹ ಅಭಿವೃದ್ಧಿ, ಅದನ್ನ ಅಭಿವೃದ್ಧಿ ಅಂತ ಕರೆಯಕ್ ಸಾಧ್ಯವೇ ಇಲ್ಲ. ಅದು ವಿನಾಶದ ಏನು ಒಂದು ವಕ್ರ ಒಂದು ಮಾದರಿ ಅಷ್ಟೇನೆ ಅದು. ಅದನ್ನ ಇವರು ಅಭಿವೃದ್ಧಿ ಅಂತ ಅನ್ಕೊಂಡಿದ್ದಾರೆ. ನಗರೀಕರಣ ಈ ದೇಶಕ್ಕೆ, ಬೇರೆ ದೇಶಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡಿದೀವಿ ನಾವು ಅಮೆರಿಕಲ್ಲಿ ಏನಾಗಿದೆ, ಯುರೋಪ್ ನಲ್ಲಿ ಏನಾಗಿದೆ ಅಂತ. ಇನ್ನು 100ಕ್ಕೆ 4 ಜನ ವ್ಯವಸಾಯ ಮಾಡ್ತಾರೆ ಯುರೋಪ್ ಅಲ್ಲಿ, 100ಕ್ಕೆ ಒಬ್ಬ ಭೂಮಿಯನ್ನ ನಂಬಿ ಬದುಕ್ತಿದ್ದಾನೆ. ಎಲ್ಲರೂ ಒಕ್ಲೆಪ್ಸ್ ಆಗಿದೆ. ಈಗ ಅಲ್ಲಿ ಅಮೆರಿಕಾದಲ್ಲಿ ಬಡತನ ಜಾಸ್ತಿ ಆಗ್ತಾ ಇದೆ, ಅಮೆರಿಕಾದಲ್ಲಿ ಟೆಂಟ್ ಸಿಟಿಗಳು ಜಾಸ್ತಿ ಆಗ್ತಾ ಇದಾವೆ. ಆಮೇಲೆ ಆಹಾರದ ಅಭದ್ರತೆ ಅಲ್ಕಾಡ್ತಾ ಇದೆ. ಅರ್ಬನ್ ಪೂರ್ ಅನ್ನೋದು ಒಂದು ದೊಡ್ಡ ಸೆಕ್ಟರ್ ಎದುರಾಗ್ತಾ ಇದೆ ಅಲ್ಲಿ. ಅಮೆರಿಕ ಅನ್ನುವಂತಹ ದೇಶಕ್ಕೇನೆ ಆ ಪ್ರಶ್ನೆ ಕಾಡ್ತಿರುವಾಗ 143 ಕೋಟಿ ಇರುವಂತಹ ಈ ದೇಶಕ್ಕೆ ಬಹಳ ಸೂಕ್ಷ್ಮವಾದಂತಹ ವಿಚಾರ ಇದು. ಈ ಅಭಿವೃದ್ಧಿ ಅನ್ನೋದನ್ನ ಮುಂದಿಟ್ಕೊಂಡು ಇವರು ಬೇಜವಾಬ್ದಾರಿಯಿಂದ ಚಲಾಟ ಆಡ್ತಿದ್ದಾರೆ ಅಷ್ಟೇ ಜನರ ಬದುಕಿನೊಟ್ಟಿಗೆ. ಅದು ಬಿಟ್ರೆ ಅವರು ಬಹುಶಃ ಅವ್ರಿಗೆ ಪರಿಜ್ಞಾನ ಇಲ್ಲ ಅಂತ ಕಾಣುತ್ತೆ, ಸರಿಯಾದಂತಹ ಪರಿಜ್ಞಾನ ಇಲ್ಲ. ಯಾರೇನ್ ಹೇಳ್ತಾರೋ ಅದನ್ನ ಕೇಳುವಂತದ್ದಿದೆ, ಜೊತೆಗೆ ಸ್ವಾರ್ಥ ಇದೆ. ಅವ್ರದೇ ಆದಂತ ಉದ್ಯಮಗಳಿದಾವೆ, ಅವ್ರು ಬಂಡವಾಳ ಹೂಡ್ತಿದ್ದಾರೆ. ನಮ್ಗಂತೂ ಒಂದೊಂದ್ಸಲಿ ಅನ್ಸತ್ತೆ ಯಾತಕ್ಕೆ ಇಷ್ಟು ಹಠ ಮಾಡ್ತಿದ್ದಾರೆ ದೇವನಹಳ್ಳಿ ವಿಚಾರದಲ್ಲಿ ಅಂತಾಗ, ಅವರೇ ಎಲ್ಲೋ ಬಂಡವಾಳ ಹೂಡಿರ್ಬೋದು ಅಥವಾ ಬೇನಾಮಿ ಆಸ್ತಿ ಏನೋ ಮಾಡ್ತಿರ್ಬೋದು ಅಲ್ಲಿ. ಈ ತರದ್ದೆಲ್ಲ ನಡೀತಿದೆ. ಆದ್ರೆ ಬಲಿಪಶುಗಳು ದುಡಿಯೋ ವರ್ಗ ಯಾರೇ ಆಗಿರ್ಬೋದು. ನಂಜುಂಡಸ್ವಾಮಿ ಅವರು ಆವತ್ತೇನೆ ಅವ್ರು ಹೇಳ್ತಾ ಇದ್ರು, ಭೂಮಿ ಏನ್ ಚಾಪೆ ಅಲ್ಲ ಸುತ್ಕೊಂಡು ಹೊಟ್ಟೋಗಕ್ಕೆ, ನೀವು ಕೊಟ್ರೆ ಅವ್ರು ತಗೊಂಡ್ ಹೋಗ್ತಾರೆ, ನೀವು ಕೊಡಲ್ಲ ಅಂತ ನೀವು ಗಟ್ಟಿ ಕುತ್ಕೊಳ್ಳಿ ಅಂತ ಅದನ್ನ ಪದೇ ಪದೇ ಹೇಳೋರು. ಆವತ್ತಿನ್ನೂ KDB ಅನ್ನೋ ಹೆಸರಿನಲ್ಲಿ ಭೂಸ್ವಾಧೀನ ಇಷ್ಟು ಮಟ್ಟಿಗೆ ಆಗ್ತಿರ್ಲಿಲ್ಲ, ಈ ರೀತಿಯ ತಾಂಡವ ಆಡ್ತಿರ್ಲಿಲ್ಲ ಅವತ್ತು. ಅದು ಜಾಗತೀಕರಣ ಶುರು ಆದಂತಹ ಒಂದು ಸಂದರ್ಭ ಅವರು ಹೇಳ್ತಿದ್ದಂತ ಮಾತುಗಳು.